ಚಿನ್ನದ ಬೆಲೆ 2 ಲಕ್ಷ ರು ದಾಟುತ್ತಾ ಅನ್ನುವಂತಹ ಪ್ರಶ್ನೆ ಇವಾಗ ಎದ್ದಿದೆ. ಯಾಕಂದರೆ ಇನ್ನೂ ಹೆಚ್ಚು ಆಭರಣಗಳನ್ನೇ ಖರೀದಿಸದೇ ಇರುವಂಥವ್ರಿಗೆ ಹೇಗಾದರೂ ಮಾಡಿ ಬೆಲೆ ಹೆಚ್ಚು ಆಗೋದ್ರೊಳಗೆ ನಾವು ಖರೀದಿ ಮಾಡಬೇಕು ಅಂತ ಉತ್ಸುಕರಾಗಿದ್ದರೆ, ಚಿನ್ನದ ಮೇಲೆ ಈಗಾಗಲೇ ಹೂಡಿಕೆ ಮಾಡಿರೋರು ಹೇಗೋ ನಾವು ಹೂಡಿಕೆ ಮಾಡಿದ್ದಕ್ಕೆ ನಮ್ಮ ಹಣ ಬೆಳೀತಿದೆ ಅಂತ ಒಂದು ಕಡೆ ಖುಷಿಯಾಗುತ್ತೆ. ಆದರೆ ಇವಾಗ ಜಾಗತಿಕವಾಗಿ ಅಮೆರಿಕ, ಇರಾನ್, ಇಸ್ರೇಲ್ ನಡುವೆ ಹಾಗೆಯೇ ಬೇರೆ ಬೇರೆ ದೇಶಗಳ ನಡುವೆ ಯುದ್ಧದ ಕಾರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ, ಯುದ್ಧಗಳು ನಡೀತಿರುವ ಹಿನ್ನೆಲೆಯಲ್ಲಿ ಇವಾಗ ಆಭರಣ ಪ್ರಿಯರಿಗೆ ಒಂದೇ ಭಯ, ಚಿನ್ನ ಜಾಸ್ತಿ ಹೆಚ್ಚಾಗದೇ ಇರಲಪ್ಪ ಅನ್ನೋದೊಂದು ಬೇಡಿಕೆ ಅವರದು. ಹಾಗಿದ್ರೆ ಚಿನ್ನದ ಬೆಲೆ 2 ಲಕ್ಷ ರು ದಾಟುತ್ತಾ ಅನ್ನುವಂತಹ ಪ್ರಶ್ನೆಗೆ ಇವಾಗ ಉತ್ತರ ಸಿಕ್ಕಿದೆ. ಅದರಲ್ಲೂ ಸಹ ಇದು 2 ಲಕ್ಷ ದಾಟುವ ಸಾಧ್ಯತೆ ಯಾವಾಗ? 10 ಗ್ರಾಮ್ ಚಿನ್ನಕ್ಕೆ 2 ಲಕ್ಷ ರು ದಾಟುತ್ತಾ ಅನ್ನುವಂಥದ್ದು ಯಾವಾಗ ಸಾಧ್ಯ? ಹಾಗಿದ್ರೆ ತಜ್ಞರು, ಸಂಶೋಧನಾ ಸಂಸ್ಥೆಗಳ ಭವಿಷ್ಯವಾಣಿ ಏನು ಹೇಳ್ತಿವೆ? ಇನ್ ಕೇಸ್ 2 ಲಕ್ಷ ದಾಟೋದಾದರೆ ಚಿನ್ನದ ಬೆಲೆ, ಆ ಏರಿಕೆಗೆ ಪ್ರಮುಖವಾದಂತಹ ಜಾಗತಿಕ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಅದನ್ನ ಇಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ಹೇಳ್ತಾ ಇದ್ದೀನಿ, ಗಮನವಿಟ್ಟು ನೀವು ಕೇಳಿಸ್ಕೊಳ್ಳಿ. ಭಾರತದ ಒಂದು ಕಲ್ಚರ್ನಲ್ಲಿ ಚಿನ್ನಕ್ಕೆ ಕೇವಲ ಆಭರಣದ ಸ್ಥಾನ ಮಾತ್ರ ಅಲ್ಲ, ಅದಕ್ಕೊಂದು ಆರ್ಥಿಕ ಭದ್ರತೆಯ ಸ್ಥಾನವೂ ಸಹ ಇದೆ. ಕಳೆದ 5-6 ವರ್ಷಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಏರಿಕೆಯಾಗುವ ರೀತಿಯ ಬೆರಗು ಹುಟ್ಟಿಸುವಂತಿದೆ. ದೊಡ್ಡ ಬಿಗ್ ಶಾಕು ಸಹ ಆಗ್ತಿದೆ. 2020ರಲ್ಲಿ ಕೇವಲ 50,000 ಆಸುಪಾಸಿನಲ್ಲಿದ್ದಂತಹ 24 ಕ್ಯಾರೆಟ್ ಗೋಲ್ಡ್ 10 ಗ್ರಾಮ್ ಚಿನ್ನದ ಬೆಲೆ 2026ರ ಮಾರ್ಚ್ನಲ್ಲಿ 1,70,000ಕ್ಕಿಂತ ಹೆಚ್ಚು, ಹಾಗೆಯೇ 1,75,000 ರೂವರೆಗೆ ತಲುಪಿದೆ. ಈ ಬಾರಿ ಏರಿಕೆಗೆ ಕೇವಲ ಆಭರಣದ ಬೇಡಿಕೆ ಕಾರಣವಲ್ಲ, ಜಾಗತಿಕ ಭೌಗೋಳಿಕ ರಾಜಕೀಯ ಸಂಘರ್ಷಗಳು ಸಹ ಕಾರಣವಾಗ್ತಿವೆ. ಹಾಗೆಯೇ 2 ಲಕ್ಷ ರು ದಾಟುವ ಒಂದು ಸಾಧ್ಯತೆ ಯಾವಾಗ ಅನ್ನೋದನ್ನ ನೋಡೋದಾದ್ರೆ, ಚಿನ್ನದ ಬೆಲೆ 2 ಲಕ್ಷದ ಗಡಿ ದಾಟುವುದು ಕೇವಲ ಊಹೆ ಅಲ್ಲ, ಅದು ಮಾರುಕಟ್ಟೆಯ ಸನ್ನಿವೇಶಗಳನ್ನು ಅವಲಂಬಿಸಿದೆ. ಯುದ್ಧದ ತೀವ್ರತೆ ಹೆಚ್ಚಾದರೆ ಈ ಬೆಲೆ ಅತಿ ಶೀಘ್ರದಲ್ಲೇನೇ ಸಹ ಬರ್ಬೋದು. ಒಂದು ವೇಳೆ ಜಾಗತಿಕ ಒತ್ತಡಕ್ಕೆ ಮಣಿದು ಉಭಯ ಬಣಗಳು ಯುದ್ಧ ನಿಲ್ಲಿಸಲಿಕ್ಕೆ ನಿರ್ಧಾರ ಮಾಡಿದರೆ ಆಗ ಚಿನ್ನದ ಬೆಲೆ ಇರುವುದಕ್ಕಿಂತಲೂ ಕೆಳಗೆ ಇಳಿಯಲೂಬಹುದು. ತಜ್ಞರು ಭವಿಷ್ಯವಾಣಿನ ಏನು ಹೇಳಿದ್ದಾರೆ? ಸಂಶೋಧನಾ ಸಂಸ್ಥೆಗಳು ಏನು ಹೇಳ್ತಿದ್ದಾವೆ? ವಿಶ್ವದ ಪ್ರಮುಖ ಆರ್ಥಿಕ ಸಂಸ್ಥೆಗಳು 2026ರ ಅಂತ್ಯದ ವೇಳೆಗೆ ಚಿನ್ನದ ಬೆಲೆ ಎಲ್ಲಿಗೆ ತಲುಪಬಹುದು ಅನ್ನೋದನ್ನು ಅಂದಾಜಿಸುತ್ತಿದ್ದಾರೆ. ಅವರ ಪ್ರಕಾರ ಅವುಗಳಲ್ಲಿ ಪ್ರಮುಖ ಸಂಸ್ಥೆಗಳು ಅಂತಂದರೆ ಗೋಲ್ಡ್ಮನ್ ಸ್ಯಾಕ್ಸ್, ಇದು ಅಂದಾಜು 10 ಗ್ರಾಮ್ಗೆ 1,90,000ವರೆಗೆ ಒಂದು ದಾಟ್ಬೋದು ಅಂತ ಹೇಳ್ತಿದ್ದಾರೆ ಚಿನ್ನದ ಬೆಲೆ 2026ರ ಅಂತ್ಯದ ವೇಳೆಗೆ ದೀರ್ಘಕಾಲದ ಹಣದುಬ್ಬರ ಕಾರಣ ಆದರೆ. ಹಾಗೆಯೇ ಮಾರ್ಗನ್ ಸ್ಟ್ಯಾನ್ಲಿ 1,85,000 ದಾಟ್ಬೋದು, ಮಧ್ಯಪ್ರಾಚ್ಯದ ಬಿಕ್ಕಟ್ಟುಗಳ ಪರಿಣಾಮ ಅಂತ ಇವರು ಅಂದಾಜು ಮಾಡಿರೋದು. ಹಾಗೆಯೇ JP ಮಾರ್ಗನ್ ಮತ್ತು ಡಚ್ ಬ್ಯಾಂಕ್ 2,10,000ದಿಂದ 2,20,000ವರೆಗೆ 10 ಗ್ರಾಮ್ ಚಿನ್ನದ ಬೆಲೆ ದಾಟುವ ಒಂದು ನಿರೀಕ್ಷೆ ಇದೆ 2026ರ ಅಂತ್ಯದ ವೇಳೆಗೆ, ಪೂರ್ಣ ಪ್ರಮಾಣದ ಯುದ್ಧ ಆದರೆ ಅಂತೇಳಿ ಇವರು ಒಂದು ಅಂದಾಜು ಭವಿಷ್ಯವಾಣಿನ ನೀಡಿರುವಂಥದ್ದು. ಈಗ ಸದ್ಯಕ್ಕೆ ಇರಾನ್, ಇಸ್ರೇಲ್, ಅಮೆರಿಕ, ದುಬೈ ಹಾಗೆಯೇ UAE, ಅರಬ್ ಎಮಿರೇಟ್ಸ್ ಕಂಟ್ರಿಗಳಲ್ಲಿ ಯುದ್ಧ ನಡೀತಿದೆ. ಆದ್ದರಿಂದ ಇವಾಗ ಈ ಒಂದು ಸನ್ನಿವೇಶಗಳು ಎದುರಾಗ್ತಿವೆ. ಹಾಗಿದ್ರೆ ಏರಿಕೆಗೆ ಪ್ರಮುಖ ಇದು ಜಾಗತಿಕ ಕಾರಣಗಳು ಏನಾಗ್ಬೋದು ಅನ್ನೋದನ್ನು ನೋಡೋದಾದರೆ, ಇರಾನ್ ಇಸ್ರೇಲ್ ಸಂಘರ್ಷ, ತೈಲ ರಾಜಕೀಯ, ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವಂತಹ ಉದ್ವಿಗ್ನತೆ ಜಾಗತಿಕ ಪೂರೈಕೆ ಸರಪಳಿಯ ಮೇಲೆ ದೊಡ್ಡ ಹೊಡೆತವನ್ನು ನೀಡುತ್ತಿದೆ. ಜಗತ್ತಿನ ಹಲವು ಭಾಗಗಳಿಗೆ ತೈಲ ಸೇರಿದಂತೆ ಪ್ರಮುಖ ಥಿಂಗ್ಸ್ಗಳು ಪೂರೈಕೆಯಾಗುವುದು ಹಾರ್ಮುಜ್ ಜಲಸಂಧಿಯ ಮೂಲಕ. ಈ ಜಲಸಂಧಿಯನ್ನು ಇರಾನ್ ನಿಯಂತ್ರಿಸೋದ್ರಿಂದ ಅಲ್ಲಿ ಯುದ್ಧದ ವಾತಾವರಣ ನಿರ್ಮಾಣವಾದರೆ ಜಾಗತಿಕ ತೈಲ ಪೂರೈಕೆಯ 20% ಭಾಗ ಸ್ಥಗಿತಗೊಳ್ಳುವ ಭೀತಿ ಇದೆ. ತೈಲ ಬೆಲೆ ಏರಿಕೆಯಾದಾಗ ಸರಕು ಸಾಗಣೆ ವೆಚ್ಚ ಹೆಚ್ಚಾಗಿ ಹಣದುಬ್ಬರ ಉಂಟು ಮಾಡುತ್ತೆ. ಹಣದುಬ್ಬರ ಹೆಚ್ಚಾದಾಗ ಜನರು ಹಣದ ಮೌಲ್ಯ ಕುಸಿಯುವುದನ್ನು ತಪ್ಪಿಸಲು ಚಿನ್ನವನ್ನು ಆಶ್ರಯಿಸುತ್ತಾರೆ. ಆಗ ಸಹಜವಾಗಿಯೇ ಚಿನ್ನದ ಬೆಲೆ ಹೆಚ್ಚಾಗುತ್ತೆ. ಇನ್ನು ಕೇಂದ್ರೀಯ ಬ್ಯಾಂಕ್ಗಳ ಚಿನ್ನ ಸಂಗ್ರಹ, ಜಾಗತಿಕ ಕಾರಣಗಳಲ್ಲಿ ಕೇಂದ್ರೀಯ ಬ್ಯಾಂಕ್ನ ಚಿನ್ನ ಸಂಗ್ರಹ ಒಂದಾಗಿರುತ್ತೆ. ಗೋಲ್ಡ್ ರೇಟ್ ಜಾಸ್ತಿ ಆಗಲಿಕ್ಕೆ ಕೇವಲ ಸಾಮಾನ್ಯ ಜನರಷ್ಟೇ ಅಲ್ಲ, ಭಾರತದ RBI, ಚೀನಾ ಮತ್ತು ರಷ್ಯಾದಂತಹ ದೇಶಗಳ ಕೇಂದ್ರೀಯ ಬ್ಯಾಂಕ್ಗಳು ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಿಕ್ಕೆ ಭಾರಿ ಪ್ರಮಾಣದಲ್ಲಿ ಗೋಲ್ಡ್ನ ಬೈ ಮಾಡ್ತವೆ. ಪ್ರಸ್ತುತ ಭಾರತದ ಬಳಿ 800 ಟನ್ಗಿಂತಲೂ ಅಧಿಕ ಚಿನ್ನದ ಮೀಸಲು ಇದೆ. ಈ ರೀತಿಯ ಸಾಂಸ್ಥಿಕ ಖರೀದಿಗಳು ಮಾರುಕಟ್ಟೆಯಲ್ಲಿ ಗೋಲ್ಡ್ ಕೊರತೆಯನ್ನು ಉಂಟು ಮಾಡಿ ಬೆಲೆ ಏರಿಕೆಗೆ ಕಾರಣ ಮಾಡ್ಬೋದು. ಇನ್ನು ಥರ್ಡ್ ಪಾಯಿಂಟ್ ಏನಂತಂದರೆ ಸುರಕ್ಷಿತ ಹೂಡಿಕೆಯ ಹೆಗ್ಗಳಿಕೆ, ಅದೊಂದಿದೆ. ಶೇರ್ ಮಾರುಕಟ್ಟೆಯಲ್ಲಿ ಅನಿಶ್ಚಿತತೆ ಕಂಡು ಬಂದಾಗಲೆಲ್ಲ ಹೂಡಿಕೆದಾರರು, ಇನ್ವೆಸ್ಟರ್ಸು ತಮ್ಮ ಕ್ಯಾಪಿಟಲ್ ಬಂಡವಾಳವನ್ನು ರಕ್ಷಿಸಿಕೊಳ್ಳಲಿಕ್ಕೆ ಚಿನ್ನವನ್ನು ಆಶ್ರಯಿಸ್ತಾರೆ. ಯುದ್ಧದ ಸಮಯದಲ್ಲಿ ಕಾಗದದ ಹಣಕ್ಕಿಂತ ಚಿನ್ನವೇ ಶ್ರೇಷ್ಠ ಎಂಬ ನಂಬಿಕೆಯನ್ನು ಹಲವಾರು ಶತಮಾನಗಳಿಂದ ನಂಬ್ಕೊಂಡು ಬಂದಿದ್ದಾರೆ. ಅದೊಂದು ನಡೆದು ಸಹ ಬಂದಿದೆ. ಇನ್ನು ಡಾಲರ್ ಮೌಲ್ಯ, ರೂಪಾಯಿ ಮೌಲ್ಯ ಕುಸಿತ,
ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಗೋಲ್ಡ್ ವ್ಯವಹಾರ ಡಾಲರ್ನಲ್ಲಿ ನಡೆಯುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಷಯ. ಯುದ್ಧದ ಸಮಯದಲ್ಲಿ ಡಾಲರ್ ಬಲಗೊಂಡ್ರೆ ಮತ್ತು ಭಾರತೀಯ ರೂಪಾಯಿಯ ಮೌಲ್ಯ ಕುಸಿದ್ರೆ ನಾವು ಅಷ್ಟೇ ಪ್ರಮಾಣದ ಚಿನ್ನವನ್ನು ಆಮದು ಮಾಡಿಕೊಳ್ಳೋದು ಹೆಚ್ಚಿನ ರೂಪಾಯಿಗಳನ್ನು ನೀಡಬೇಕಾಗುತ್ತೆ. ಸೊ ಆಗ ಇದು ಸ್ಥಳೀಯ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಗೆ ಅಂದರೆ ಗೋಲ್ಡ್ ರೇಟ್ ಏರಿಕೆಗೆ ನೇರ ಕಾರಣವಾಗುತ್ತೆ. ಅಮೆರಿಕದ ಫೆಡರಲ್ ರಿಸರ್ವ್ ತನ್ನ ಬಡ್ಡಿ ದರಗಳನ್ನು ಕಡಿಮೆ ಮಾಡಿದಾಗ ಬಾಂಡ್ಗಳ ಮೇಲಿನ ಆದಾಯ ಕಡಿಮೆಯಾಗುತ್ತೆ. ಆಗ ಹೂಡಿಕೆದಾರರು ಗೋಲ್ಡ್ ಕಡೆಗೆ ತಮ್ಮ ಫೇಸನ್ನು ಮಾಡಿ ನಿಂತ್ಕೊಂಡ್ರೆ ಇದು ಸಹ ಬೆಲೆಯನ್ನು ಮತ್ತಷ್ಟು ಗೋಲ್ಡ್ ರೇಟನ್ನು ಹೆಚ್ಚಿಸಲಿಕ್ಕೆ ಕಾರಣವಾಗುತ್ತೆ. ಸೊ ಹೂಡಿಕೆದಾರರು ಸಹ ಹಲವಾರು ಅಂಶಗಳನ್ನು ಈ ಒಂದು ವಿಷಯದಲ್ಲಿ ಗಮನಿಸಿ ಒಂದು ಹೂಡಿಕೆ ಮಾಡಬೇಕಾಗುತ್ತೆ. ವೈವಿಧ್ಯೀಕರಣ, ನಿಮ್ಮ ಎಲ್ಲ ಉಳಿತಾಯವನ್ನು ಚಿನ್ನದ ಮೇಲೆ ಹಾಕಬೇಡಿ ಅಂತ ಹೇಳೋರು ಇದ್ದಾರೆ, ಯಾರೋ ಎಕ್ಸ್ಪರ್ಟ್ಗಳು. ಒಟ್ಟು ಹೂಡಿಕೆಯ ಶೇಕಡ 10-15% ಭಾಗವನ್ನು ಮಾತ್ರ ಚಿನ್ನದಲ್ಲಿ ಹೂಡಿಕೆ ಮಾಡುವುದು ಸೂಕ್ತ. ಹಾಗೆಯೇ ಡಿಜಿಟಲ್ ಗೋಲ್ಡ್ ಮತ್ತು SGB ಭೌತಿಕ ಚಿನ್ನದ ಬದಲು ಗೋಲ್ಡ್ ETF ಅಥವಾ ಸಾವರಿನ್ ಗೋಲ್ಡ್ ಬಾಂಡ್ ಗೌರ್ಮೆಂಟ್ ಕೊಡುತ್ತೆ. ಸೊ ಅದ್ರ ಮೇಲೆ ಗಮನ ಹರಿಸ್ಬೋದು. ಇಲ್ಲಿ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ ಮತ್ತು ಸುರಕ್ಷತೆಯು ಹೆಚ್ಚು ಅಂತೇಳಿ ಹೂಡಿಕೆದಾರರಿಗೆ ಸಹ ಎಕ್ಸ್ಪರ್ಟ್ಗಳು ಕೆಲವರು ಸಜೆಷನ್ ಮಾಡಿದ್ದಾರೆ. ಇದಿಷ್ಟು ಚಿನ್ನದ ಬೆಲೆ 2 ಲಕ್ಷ ರು ದಾಟುತ್ತಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಪ್ರಸ್ತುತ ಸಿಕ್ಕಿರುವಂತಹ ಮಾಹಿತಿಗಳು, ಹಾಗೆಯೇ ಸಂಶೋಧನಾ ವರದಿಗಳು, ರಿಸರ್ಚ್ ಸಜೆಷನ್ಸ್, ಹಾಗೆಯೇ ಭವಿಷ್ಯವಾಣಿ ಅಂತ ಹೇಳ್ಬೋದು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೂಡಿಕೆ ಮಾಹಿತಿ ಅಥವಾ ಚಿನ್ನದ ಬಗ್ಗೆ ಮಾಹಿತಿಗಳ ಬಗ್ಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ಕನ್ನಡ ಅಡ್ವೈಸರ್ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು. ಬಾಯ್ ಬಾಯ್.